ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, PDO ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ವೃಂದದ್ದು ನಿನ್ನೆ ತಾನೇ ಎಕ್ಸಾಮ್ ಇತ್ತು. ಸ್ನೇಹಿತರೆ, ಈ ಎಕ್ಸಾಮಲ್ಲಿ ಸಾಕಷ್ಟು ರೀತಿಯ ಗೊಂದಲಗಳು ಉಂಟಾಗ್ಯಾವ. ಅದು ಏನಪ್ಪ ಗೊಂದಲ ಅಂದ್ರೆ, ಸ್ನೇಹಿತರೆ, ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈ ಸಿಂಧನೂರಿನ ಸೆಂಟರ್ನಲ್ಲಿ ಒಂದು ಬ್ಲಾಕಿಗೆ 24 ಜನ ಅಂತ ಕುಣಿಸಿದ್ರು. ಒಂದು ಬ್ಲಾಕಲ್ಲಿ 24 ಜನ ಇರಬೇಕಂದ್ರೆ 24 ಕ್ವಶನ್ಗಳು ಕೂಡ ಬರಬೇಕಾಗಿತ್ತು. ಆದರೆ ಅಲ್ಲಿ ಬಂದಿದ್ದು ಕೇವಲ 12 ಕ್ವಶನ್ ಪೇಪರ್ಗಳು ಮಾತ್ರ. ಅಲ್ಲಿ ಇನ್ನೂ 12 ಕ್ವಶನ್ ಪೇಪರು ಬರದೇ ಇದ್ದುದಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಗೊಂದಲ ಉಂಟಾಗಿ ಅದರ ವಿರುದ್ಧ ತೀವ್ರವಾದ ಹೋರಾಟವನ್ನು ಕೂಡ ಮಾಡಿದರು, ಅಥವಾ ದಾಂಧಲೆಯನ್ನು ಮಾಡಿದರು ಅಂತಲೂ ಕೂಡ ನಾವು ಹೇಳ್ಬೋದು. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಅಭ್ಯರ್ಥಿಗಳಿಗೆ ಅಂದರೆ 12 ಅಭ್ಯರ್ಥಿಗಳಿಗೆ ಏನು ಕ್ವಶನ್ ಪೇಪರ್ ಬಂದಿಲ್ಲ, ಅವರದ್ದು ಹಕ್ಕು ಕೂಡ ಅದೇ ರೀತಿ. ನಮ್ಮ ಕ್ವಶನ್ ಇದೆ, ಎಕ್ಸಾಮ್ ರೂಲ್ಸ್ ಪ್ರಕಾರ ಏನಪ್ಪ ಅಂದ್ರೆ, ಯಾವುದೇ ರೀತಿಯ ಕ್ವಶನ್ ಪೇಪರ್ ಬಂಡಲ್ ಬತ್ತಪ್ಪ ಅಂದ್ರೆ ಅದನ್ನು ತೆಗೆಯೋದು ಯಾವುದೇ ಕಾರಣಕ್ಕೂ ಆ ಸೆಂಟರ್ಗೆ ಬಂದ ತಕ್ಷಣ ಅದನ್ನು ಕ್ವಶನ್ ಪೇಪರ್ ಸೀಲ್ ಹೊಡೆಯುವಂತಿಲ್ಲ. ಆ ರೂಮಿಗೆ ಏನು ಬ್ಲಾಕ್ ಇರುತ್ತಲ್ಲ, ಆ ಬ್ಲಾಕಿಗೆ ಬಂದಾಗ ಮಾತ್ರ ಅದನ್ನು ಅಲ್ಲಿರುವ ಎಕ್ಸಾಮನ್ನು ಅಟೆಂಡ್ ಆಗಿರೋ 2 ಅಥವಾ 3 ಅಭ್ಯರ್ಥಿಗಳಿಂದ ಸಿಗ್ನೇಚರನ್ನು ಮಾಡಿಸಿಕೊಂಡು ತದನಂತರ ಆ ಬಂಡಲನ್ನು ಓಪನ್ ಮಾಡೋ ರೂಲ್ಸ್ ಕೂಡ ಇರ್ತದೆ. ಇದು ಯಾವುದೇ ರೀತಿ KE ಆಗಲಿ, KPSC ಅಥವಾ KSP ಅವರು ನಡೆಸುವ ಅಥಾರಿಟಿ ಎಕ್ಸಾಮ್ದವರು ಯಾವರೇ ಆಗಲಿ, ಅವರು ಕೂಡ ಇದೇ ರೀತಿ ಪ್ರೊಸೆಸ್ ಕೂಡ ಇರ್ತದೆ. ಆದರೆ ನಿನ್ನೆ ನಡೆದ PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಕಡೆಯಲ್ಲಿ ಕ್ವಶನ್ ಪೇಪರ್ ಬಂಡಲ್ ಆಲ್ರೆಡಿ ಸೀಲ್ ಹೊಡೆದಿತ್ತು ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಸಿಂಧನೂರಿನಲ್ಲಿ ಕೂಡ ಒಂದು ಬ್ಲಾಕಿಗೆ 24 ಅಭ್ಯರ್ಥಿಗಳು ಇದ್ದರೂ ಕೂಡ ಅಲ್ಲಿ ಕೇವಲ 12 ಕ್ವಶನ್ ಪೇಪರ್ಗಳು ಬಂದಿದ್ದಕ್ಕೆ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಅಥವಾ ಅಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿದ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಗಲಾಟೆಯನ್ನು ಮಾಡಿದ್ದಾರೆ. ಈ ಗಲಾಟೆಯನ್ನು ನೋಡಿಕೊಂಡು ಸಾಕಷ್ಟು ಅಲ್ಲಿ ಏನು ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ ಆ ಸಿಂಧನೂರಿನ ಎಕ್ಸಾಮ್ ಸೆಂಟರ್ನಲ್ಲಿ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಏನಾಗೈತಪ್ಪ ಅಂದ್ರೆ, ಇದೇ ರೀತಿ ಬೇರೆ ಬ್ಲಾಕಲ್ಲೂ ಕೂಡ ಕ್ವಶನ್ ಪೇಪರ್ದೇನು ಬಂಡಲ್ ಇರ್ತದೆ ಸೀಲ್ ಓಪನ್ ಆಗಿ ಬಂದಿದ್ದಕ್ಕೆ ಒಟ್ಟು ಅಭ್ಯರ್ಥಿಗಳು ಸೇರಿಕೊಂಡು ಅಲ್ಲಿ ದಾಂಧಲೆಯನ್ನು ಮಾಡಿದ್ದಾರೆ, ಅಥವಾ ಇದಕ್ಕೆ ಅದು ಅನ್ಯಾಯ ಆಗಿದೆ, ನಮ್ಗೆ ಈ ಅನ್ಯಾಯಕ್ಕೆ ನಮ್ಗೆ ನ್ಯಾಯ ಸಿಗಬೇಕಂತ ಸಾಕಷ್ಟು ಅಭ್ಯರ್ಥಿಗಳು ಗಲಾಟೆ ಮಾಡಿದ್ದಾರೆ. ಯಾಕಂದ್ರೆ ಉಳ್ಕೆದ ಎಲ್ಲ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯುವಾಗ 12 ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಬಂದಿಲ್ಲ ಅಂದ್ರೆ ಅವರು ಯಾವ ರೀತಿ ಎಕ್ಸಾಮನ್ನು ಬರೀಬೇಕು, ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಓದಿ ಅದ್ರ ಜೊತೆಗೆ ಬೇರೆ ಊರಿಂತ ಆ ಸಿಂಧನೂರಿಗೆ ಬಂದು ಎಕ್ಸಾಮನ್ನು ಬರೀತಿದ್ದಾರೆ ಅಂದ್ರೆ ಅವ್ರಿಗೆ ಕ್ವಶನ್ ಪೇಪರ್ ಬಂದಿಲ್ಲ ಅಂದ್ರೆ ಅವ್ರು ಏನು ಮಾಡಬೇಕು. ಅದಕ್ಕಾಗಿ ಅವರು ಕೂಡ ಸರಿಯಾದ ರೀತಿಯಲ್ಲಿ ಅದಕ್ಕೆ ದಾಂಧಲೆ ಅಥವಾ ಸೂಪರ್ವೈಸರ್ ಏನು ಬಂದಿರ್ತಲ್ಲ ಅವ್ರ ವಿರುದ್ಧ ಹೋಗಿ ಕೇಳಿದ್ದಾರೆ, ನಮ್ಗೆ 12 ಕ್ವಶನ್ ಪೇಪರ್ ಬಂದಿಲ್ಲ, ನಾವು ಏನು ಮಾಡ್ಬೇಕು, ಈಗ ಇದಕ್ಕೆಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿರುತ್ತೆ, ದಾಂಧಲೆ ಮಾಡಿದ್ದಾರೆ ಅಥವಾ ನಮಗೆ ನ್ಯಾಯ ಬೇಕಂತೇಳಿ ನ್ಯಾಯ ಕೇಳಿದ್ದಾರೆ. ಅದಕ್ಕಾಗಿ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳು ಏನು ಮಾಡಿದಾರಪ್ಪ ಅಂದ್ರೆ 20 ಅಭ್ಯರ್ಥಿಗಳು ಏನು ಈ ರೀತಿಯ ದಾಂಧಲೆ ಏನಾಗಿದ್ದಾರೆ ಅಲ್ಲಿ 20 ಅಭ್ಯರ್ಥಿಗಳ ಮೇಲೆ FIR ಅನ್ನು ದಾಖಲೆ ಮಾಡಿದ್ದಾರೆ. ಯಾಕಂದ್ರೆ ಇದಕ್ಕೆ ದಾಂಧಲೆ ಮಾಡಿದ್ದಾರೆ ಅಂತೇಳಿ 20 ಮಂದಿ ಅಭ್ಯರ್ಥಿಗಳ ಮೇಲೆ ಈಗ ಆಲ್ರೆಡಿ FIR ಕೂಡ ಆಗಿದೆ. ಇದು ಎಷ್ಟು ರೀತಿ ಸರಿ, ಯಾಕಂದ್ರೆ KPSCದವರು ತಮ್ಮದು ತಪ್ಪಿಟ್ಟುಕೊಂಡು 20 ಅಭ್ಯರ್ಥಿಗಳ ಮೇಲೆ FIR ಅನ್ನು ದಾಖಲೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಸೂಕ್ತವಾದ ಅವರಿಗೆ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕಂತೇಳಿ ಹೋರಾಟ ಕೂಡ ಮಾಡಲೇಬೇಕಾಗಿರ್ತದೆ. ಸ್ನೇಹಿತರೆ, ಇದಕ್ಕೆ ನಿಮಗೆ ಸಂಬಂಧಿಸಿದಂತೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಹೋರಾಟ ಇರ್ತದೆ. ಅನ್ಯಾಯಕ್ಕೆ ಒಳಗಾದ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಹೋರಾಟಕ್ಕೆ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೀನಿ. ಅದರ ಜೊತೆಗೆ KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗಬೇಕಂತ ಅದರದ್ದು ಕೂಡ ನಾಳೆನೇ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಇರ್ತದೆ. ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಈ ಹೋರಾಟಕ್ಕೆ ಹೋಗಿ ಭಾಗಿಯಾಗಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ KPTCLದು ಎಕ್ಸಾಮ್ ಆಗಬೇಕು ಮತ್ತು PDO ಹುದ್ದೆಗಳಿಗೆ ಸಂಬಂಧಿಸಿ ಎಷ್ಟೋ ಅಭ್ಯರ್ಥಿಗಳು ಅನ್ಯಾಯ ಆದರೂ ಕೂಡ ಅದು ಅನ್ಯಾಯನೇ. ಅದಕ್ಕಾಗಿ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ನ್ಯಾಯ ಸಿಗಬೇಕಾಗಿರ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾಳೆ ಬೆಂಗಳೂರಿಗೆ ಬಂದು ಆದಷ್ಟು ಈ ಹೋರಾಟದಲ್ಲಿ ಭಾಗಿಯಾಗಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಸ್ನೇಹಿತರೆ, ಹೋರಾಟದ ಸಂಪೂರ್ಣ ಮಾಹಿತಿಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತಾವೆ. ಅಖಿಲ ವಿದ್ಯಾರ್ಥಿಗಳ ಸಂಘದ ಗ್ರೂಪ್ ಲಿಂಕ್ ಕೂಡ ಇದೆ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇರ್ತದೆ, ಹೋಗಿ ಜಾಯ್ನ್ ಆಗಿ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.